ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಮತ್ತೊಂದು ಆವರ್ತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವೆರಿ ಗುಡ್ ಈವ್ನಿಂಗ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ಸಾಯಂಕಾಲ ವೇಳೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೊಟ್ಟಂಥ ವಾಗ್ದಾನ ವಚನ, ಪ್ರಾಮಿಸ್ ವರ್ಡನ್ನು ನಾವು ನೋಡೋಣ. ಹಾಲೆಲೂಯಾ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 3ನೇ ವಚನ. ಹಾಲೆಲೂಯಾ. ದ ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 33 ವರ್ಡ್ಸ್ 3. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನೀನು ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು, ನಿನಗೆ ತಿಳಿಯಲಾರದ ರಹಸ್ಯಗಳನ್ನು ಗೂಢಾರ್ಥಗಳನ್ನು ನಿನಗೆ ತಿಳಿಸುವೆನು ಎಂಬುದು. ಆಮೇನ್. ಹಾಲೆಲೂಯಾ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಯಾರಿಗೂ ಕೂಡ ನೀ ಕೇಳಿಕೊಂಡಿದ್ದರೂ ಕೂಡ ನಿನಗೆ ಸದುತ್ತರ ಸಿಗೋದಿಲ್ಲ. ಆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀನು ಕೇಳಿಕೊಂಡರೆ ಯೇಸು ಕ್ರಿಸ್ತನು, ತಂದೆಯ ದೇವರ ಆ ಯೇಸು ಕ್ರಿಸ್ತನು ನಿನಗೇನು ಮಾಡ್ತಾನೆ, ಸದುತ್ತರವನ್ನು ಕೊಡುತ್ತೇನೆಂಬುದಾಗಿ ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಿನಗೆ ತಿಳಿಯಲಾರದ ರಹಸ್ಯಗಳು ಗೂಢಾರ್ಥಗಳನ್ನು ಏನು ಮಾಡ್ತಾನೆ, ಆತನು ನಿಮಗೆ ತಿಳಿಸುತ್ತಾರೆ. ಇವತ್ತು ನೀವು ಯಾವುದೇ ಒಂದು ಇಕ್ಕಟ್ಟಿನಲ್ಲಿ ಸಮಯದಲ್ಲಿ ಆ ಒಂದು ಸಮಸ್ಯೆಯಲ್ಲಿ ನೀವು ಸಿಲುಕಿಕೊಂಡಿದ್ದಾಗ ಅದರಿಂದ ಹೆಂಗೆ ಹೊರಬರಬೇಕು, ಅದ್ರದ್ದು ಏನು ಅಂತ ಗೊತ್ತಿಲ್ಲ ಆಗದೆ ಆ ಸಮಯದಲ್ಲಿ ಇವತ್ತು ಆ ಯೇಸು ಕ್ರಿಸ್ತನನ್ನು, ಇವತ್ತು ನಿನ್ನ ಪರಿಸ್ಥಿತಿಯಲ್ಲಿ ನೀನು ಹೇಗಿದೆಯಾ, ಈ ಪರಿಸ್ಥಿತಿ ಹೆಂಗೆ ದೇವರನ್ನು ತಿಳಿಯದೆ ನಿನಗೆ ಗೊತ್ತಾಗದೇ ಇದ್ದ ಕಾರಣದಲ್ಲಿ ಆ ಸಮಯದಲ್ಲಿ ನೀನು ದೇವರನ್ನು ಕೇಳಿಕೊಂಡಿದ್ದಾಗ, ಆ ಯೇಸು ಕ್ರಿಸ್ತನನ್ನು ನೀನು ಕೇಳಿಕೊಂಡಿದ್ದಾಗ ದೇವರ ಮಕ್ಕಳೇ, ಅದ್ಭುತವಾಗಿ ಆತ ನಿಮಗೆ ಸದುತ್ತರನ್ನು ಅನುಗ್ರಹಿಸುವನು. ಮತ್ತು ನಿಮ್ಗೆ ಯಾವ ವಿಷಯದಲ್ಲಿ ಗೊತ್ತಾಗ್ತಾ ಇಲ್ಲ, ಆ ತಿಳಿಯದ ವಿಷಯದಲ್ಲಿ ಏನು ಮಾಡ್ತಾರೆ, ಅಲ್ಲ ಆ ಒಂದು ಗೂಢಾರ್ಥಗಳನ್ನು, ಅದರ ರಹಸ್ಯಗಳನ್ನು ದೇವರು ನಿಮ್ಮ ಮುಂದೆ ತರ್ತಾರೆ ಅಂತ ಅಂದ ವಿಷಯಗಳು ಏನು ಮಾಡ್ತಾರೆ, ಗೊತ್ತಾಗದ ವಿಷಯಗಳೆಲ್ಲ ದೇವರು ನಿನ್ನ ಬಯಲಿಗೆ ಅದ್ಭುತವಾಗಿ ತಂದು ಹಾಕುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಜೀವಿತದಲ್ಲಿ ಆ ಯೇಸು ಕ್ರಿಸ್ತನನ್ನು ಕೇಳಿಕೋ. ಇವತ್ತು ನಿನ್ನ ಸಮಸ್ಯೆಯಲ್ಲಿ ಇರುವಾಗ, ರೋಗದಲ್ಲಿ, ನೀನು ಕಣ್ಣೀರು ಸಂಕಷ್ಟದಲ್ಲಿ ಇದ್ದಾಗ, ನೀನು ಅಲ್ಲಿ ಇಲ್ಲಿ ಅಲೆದಾಡದಂತೆ ಆ ನಜರೇತಿನ ಯೇಸುವನ್ನು ಕೇಳಿಕೊಂಡಿದ್ದಾಗ ಆತನಿಗೆ ಸದುತ್ತರ ಕೊಟ್ಟು ಆ ಒಂದು ಆಶೀರ್ವಾದ ಮಾಡಿ ಗೂಢಾರ್ಥಗಳನ್ನು ತಿಳಿಸಿ ನಿನ್ನನ್ನು ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮತ್ತೊಂದಾವರ್ತಿ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಮತ್ತು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 1 second. May God bless you and your family. Amen. Thank you, Jesus. Praise the Lord.